ನಮಸ್ತೆ. ನಮಸ್ತೆ ಸರ್, ನಿಮ್ಮ ಶಾಪ್ ನೇಮ್ ಹೇಳಿ ಸರ್. ಕರ್ನಾಟಕ ಹೋಟೆಲ್ಸ್ ವೇರ್. ಸರ್, ನಿಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಸಂಡೆ ಬಜಾರ್ ರೋಡ್, ಚಿಕ್ಕಪೇಟ್ ಮೆಟ್ರೋ. ಸಂಡೆ ಬಜಾರ್ ರೋಡ್, ಚಿಕ್ಕಪೇಟ್ ಮೆಟ್ರೋ ಹತ್ರ ನಿಯರ್. ಜೊತೆಲಿ ಚಿಕ್ಕಪೇಟ್ ಮೆಟ್ರೋ ಇಂತ ಬಿಫೋರ್ ಟೂ ವೀಲರ್ ಅಲ್ಲಿ ಬಂದ್ರೆ ಎಂಟ್ರಿ ಆಗ್ತಾ ಇದೀವಿ ಅಂತ ಅಂದ್ರೆ ಮಹಾವೀರ್ ಪ್ಲಾಜಾ ಪಕ್ಕ ಗ್ರೌಂಡ್ ಫ್ಲೋರ್ ಇದೆ, ಕರ್ನಾಟಕ ಹೋಟೆಲ್ಸ್ ವೇರ್ ಅಂತ. ಏನೇ ಡೌಟ್ ಇತ್ತು ಸ್ಕ್ರೀನ್ ಮೇಲೆ ನಂಬರ್ ಇರ್ತೀನಿ, ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸರ್, ನಿಮ್ಮ ಆನ್ಲೈನ್ ಡೆಲಿವರಿ ಇದೆಯಾ? ಇದೆ ಸರ್. ಮಿನಿಮಮ್ ಈ ತರ ಏನಾದ್ರು ಇದೆಯಾ? 5,000 ಮೇಲೆ ಇದೆ, ಡೆಲಿವರಿ ಕೊಡ್ತೀನಿ. ಓಕೆ, ಸಿಂಗಲ್ ಪೀಸ್ ಬೇಕು ಅಂದ್ರೆ ಸಿಂಗಲ್ ಪೀಸ್ ಬೇಕಾದ್ರೆ ಕಳಿಸ್ತೀನಿ. ಕಳಿಸ್ರೆ ಡೆಲಿವರಿ ಮಾಡ್ತೀರಾ? ಡೆಲಿವರಿ ಮಾಡ್ತೀನಿ. ಡೆಲಿವರಿ ಚಾರ್ಜಸ್? ಡೆಲಿವರಿ ಚಾರ್ಜ್ ಒಂದು. ಓಕೆ, ಸಿಂಗಲ್ ಪೀಸ್ ಇಲ್ಲಿ ಬಂದ್ರು ಸಿಗುತ್ತೆ. ನಿಮ್ಮಲ್ಲಿ ಏನ್ ರೇಂಜ್ ಇಂದ ಶುರು ಆಗುತ್ತೆ ಐಟಮ್ಸ್? ಸ್ಟೀಲ್ 200 ರೂಪಾಯಿ ಸ್ಟಾರ್ಟಿಂಗ್ ಇದೆ, 450 ವರೆಗೂ ಇದೆ ರೇಟ್. ಓಕೆ, ಅಲ್ಯೂಮಿನಿಯಂ? ಅಲ್ಯೂಮಿನಿಯಂ ಸರ್ 250 ರೂಪಾಯಿ ಸ್ಟಾರ್ಟಿಂಗ್ ಇದೆ, 450 ವರೆಗೂ ಇದೆ. ಒಂದ್ ಕ್ವಾಲಿಟಿ ಮೇಲೆ ರೇಟ್ ಇದೆ ಸರ್. ಸರ್, ಪ್ಲಾಸ್ಟಿಕ್ ಫೈಬರ್ ಎಲ್ಲ ಏನ್ ರೇಟ್ ಇದೆ? ಪ್ಲಾಸ್ಟಿಕ್ ಎನಿ ರೇಂಜ್ ಸ್ಟಾರ್ಟಿಂಗ್ ಇದೆ. ಪ್ಲೇಟ್ 10 ರೂಪಾಯಿ ಸ್ಟಾರ್ಟಿಂಗ್ ಇದೆ, 350 ವರೆಗೂ ಇದೆ. ಓಕೆ, ಎಲ್ಲ ಎ ಟು ಝೆಡ್ ಹೋಟೆಲ್, ಕ್ಯಾಟರಿಂಗ್, ಟೆಂಡರ್ಸ್ ಮನೆಗೆ ಬೇಕು ಎಲ್ಲಾ ತರದ ಐಟಮ್ಗಳು, ಕಿಚನ್ ವೇರ್ ಐಟಮ್ಗಳು ಸಿಗ್ತಾ ಇದೆ. ಸಿಗತ್ತೆ ಸರ್. ಹೋಟೆಲ್ಗೆ ಮಸಾಲಾ ಬಾಕ್ಸ್ 6 ಇದರಲ್ಲಿ 6, 9, 12 ಕೆಜಿ ಲೆಕ್ಕ ಸರ್. ಮಸಾಲಾ ಬಾಕ್ಸ್ ಕೆಜಿ ಲೆಕ್ಕ 325 ರೂಪಾಯಿ ಕೆಜಿ ಇದೆ. ಓಕೆ, ಇದೆ ಹೋಟೆಲ್ಸ್ಗೆ ಸ್ವೀಟ್ ಟ್ರೇ, ವಡೆ ಹಾಕಿ ಇದೆ ಫೋಲ್ಡಿಂಗ್ ಬರುತ್ತೆ. ಓಕೆ, ಇದು ಫೋಲ್ಡಿಂಗ್ ಟ್ರೇ. ಕಾಯಿ ತುರಿಯೋ ಮಿಷಿನ್, ಇದು ಕಾಯಿ ತುರಿಯೋದು ಮಷೀನ್. ಏನ್ ರೇಟ್ ಇದೆ ಸರ್ ಇದು? 2,450 ರೂಪಾಯಿ. 2,450 ರೂಪಾಯಿ ಇದೆ. ಇದು ಹೋಟೆಲ್ಗೆ ಮಿಕ್ಸಿ 5 ಲೀಟರ್. ಓಕೆ, 5 ಲೀಟರ್? 5 ಲೀಟರ್. 5 ಲೀಟರ್ ಮಿಕ್ಸಿ. ಇದು 5 ಲೀಟರ್. ಓಕೆ, ಹೋಟೆಲ್ಗಳಿಗೆ ಹೋಟೆಲ್ಗೆ ಕ್ಯಾಟರಿಂಗ್ ಗೆ ಇದು ಯೂಸ್ ಆಗುತ್ತೆ. ಮಲ್ಟಿಪರ್ಪಸ್ ಐಟಮ್ ಇದೆ, ಫುಲ್ ಗ್ಯಾರಂಟಿ ಐಟಮ್. ಏನಾಗುತ್ತೆ, ಪೀಸ್ ಟು ಪೀಸ್ ಏನಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಇದು ಕ್ಯಾಟರಿಂಗ್ ಗೆ ಯೂಸ್ ಆಗುತ್ತೆ. ಇದೆ ಸಪಂಡೀಸ್. ಇದು ಹೋಟೆಲ್ಸ್ ಗೆ ಪ್ಲೇಟ್ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಗತ್ತೆ. ಪಾರ್ಸಲ್ ಇದೆ ಸ್ಕೋರ್ದು, ಇದು ರೌಂಡ್, ಇದು ಚಿಕ್ಕ ಸೈಜ್. ಓಕೆ, ಇದೆ ಚಿಕ್ಕ ಸೈಜ್ ನಲ್ಲಿ ಬ್ಲಾಕ್ ಸಿಗತ್ತೆ. ಇಷ್ಟು ಕ್ವಾಂಟಿಟಿ ಬೇಕಾ ನೀ ಕ್ವಾಂಟಿಟಿ ಸಿಗತ್ತೆ, ಅವೈಲೇಬಲ್ ನೀ ಎಲ್ಲ ಸೈಜ್ ಇರೋದು. ನೋಡಿ ಇದು ಪ್ಲೇಟ್. ಇದು ಹೋಟೆಲ್ಸ್ಗೆ ಬೆಟ್, ಇದು ಪ್ಲೇಟ್ ಈ ತರದ. ಇಷ್ಟು ವೆರೈಟಿ ಬೇಕಾ ಇದೆ, ವೆರೈಟಿ ಎಲ್ಲ ಸಿಗತ್ತೆ. ಕ್ವಾಂಟಿಟಿ ಇಷ್ಟು ಬೇಕಾ ಸಿಗತ್ತೆ. ಇದೆ ಹೋಟೆಲ್ಗೆ ಬಗೀಟ, ಇದಾನಿ, ಉರ್ಲಿ ಎಲ್ಲ ಸಿಗತ್ತೆ. ಟ್ರೇ, ಇದೆ ಪ್ಲಾಸ್ಟಿಕ್ ಟ್ರೇ, ಹೋಟೆಲ್ಗೆ ನೀ ಸರ್ವಿಸ್ ಕೊಡಗೆ. ನೋಡಿ ಇದು. ಓಕೆ, ಇದರದ ಸರ್ವಿಸ್ ಕೊಡಗೆ ಪ್ಲಾಸ್ಟಿಕ್ ಟ್ರೇ. ಟಿಫನ್ ಪ್ಲೇಟ್ ನೋಡಿ, ಇದು ಬೆಟ್ ಪ್ಲೇಟ್. ಇದೆ ಹೋಟೆಲ್ಗೆ ಗೋಬಿ ಮಂಚೂರಿ ಮಾಡಗೆ ಮಲ್ಟಿಪರ್ಪಸ್ ಯೂಸ್. ಇದು ಕಾಫಿ ಫಿಲ್ಟರ್. ಹೋಟೆಲ್ಗೆ, ಟೆಂಟ್ ಹೌಸ್, ಕ್ಯಾಟರಿಂಗ್ ಅನ್ನಿ ಎಲ್ಲಕ್ಕೆ ಯೂಸ್ ಆಗತ್ತೆ. ಇದೆ ಸ್ಟೀಲ್ ಟ್ರೇ. ಎಲ್ಲ ಚಿಕ್ಕ ಸೈಜ್ ವೈಸ್ ಇದೆ, ಎಲ್ಲ ಸೈಜ್ ಸಿಗತ್ತೆ. ಯಾವ ಸೈಜ್ ಬೇಕಾ ಅವೈಲೇಬಲ್, ಕ್ವಾಂಟಿಟಿ ಎಲ್ಲ ಸೈಜ್ ಇದೆ, ಸಿಗತ್ತೆ. ಇಲ್ಲೆಲ್ಲ ಸ್ಟಾಕ್ಸ್ ನೋಡಬಹುದು, ತುಂಬಾ ಸ್ಟಾಕ್ಸ್ ಇದೆ, ತುಂಬಾ ವೆರೈಟಿ ಇದೆ, ತುಂಬಾ ವೆರೈಟಿ ಸ್ಟಾಕ್ಸ್. ಮತ್ತೆ ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಎಲ್ಲದಿದೆ. ಇದು ವಾಟರ್ ಜಗ್. ಇದೆ ಜ್ಯೂಸ್ಗೆ ನೀ ಹೋಟೆಲ್ಗೆ ನೀ ಎಲ್ಲ ಯೂಸ್ ಆಗತ್ತೆ. ಓಕೆ, ಇದೇನ್ ಗ್ಲಾಸ್ ಫೈಬರ್? ಇದು ಫೈಬರ್ ಸರ್. ಫೈಬರ್. ಓಕೆ, ಫೈಬರ್ ಜಗ್. ಓಕೆ, ಇದು ಮಾಮೂಲಿ ಸ್ಟೀಲ್. ಅದ್ರಲ್ಲೂ ಕೂಡ ವೆರೈಟಿ ಇದೆ, ಚಿಕ್ಕದು ದೊಡ್ಡದು ಇಲ್ಲಿ ನೋಡಬಹುದು. ಚಿಕ್ಕದು ದೊಡ್ಡದು ಎಲ್ಲ ಇದೆ. ಇದು ವಾಟರ್ ಗ್ಲಾಸ್. ಇದೆ ವಾಟರ್ ಗ್ಲಾಸ್, ನೀರ್ ಕುಡಿಯಕ್ಕೆ. ಇದೆ ಹೋಟೆಲ್ಗೆ ಜಗ್, ನೀರ್ ಕುಡಿಯಕ್ಕೆ. ಇದೆ ಜಾಲರಿ. ಇದೆ ಬಾಣ್ಲಿನಲ್ಲಿ ಇದೆ ಅಡ ನೀರ್ ತೆಗಿಯಕ್ಕೆ, ಪೂರಿ ಎಲ್ಲ ಮಲ್ಟಿಪರ್ಪಸ್ ಯೂಸ್ ಆಗತ್ತೆ ಹೋಟೆಲ್ಗೆ, ಕ್ಯಾಟರಿಂಗ್ ಗೆ. ಇದ್ರಲ್ಲಿ ದೊಡ್ಡದು ಚಿಕ್ಕದು ಬರುತ್ತೆ ತಿರ್ಗಾ? ಎಲ್ಲಾ ಸೈಜ್ ಸಿಗತ್ತೆ, ದೊಡ್ಡದು ಚಿಕ್ಕದು ಎಲ್ಲ ಅವೈಲೇಬಲ್ ಸೈಜ್ ಇದೆ. ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಗತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾ ಕ್ವಾಂಟಿಟಿ ಸಿಗತ್ತೆ ಸರ್. ಓಕೆ, ಸ್ಟೀಲ್ ಪ್ಲೇಟ್ಸ್. ಇದೆ ಸ್ಟೀಲ್ ಪ್ಲೇಟ್ ನೀ ಚಿಕ್ಕದು ದೊಡ್ಡದು ಎಲ್ಲ ನೀ ಸಿಗತ್ತೆ. ಎಲ್ಲ ಹೋಲ್ಸೇಲ್ ಇದೆ, ಎಷ್ಟು ನೀ ಕ್ವಾಂಟಿಟಿ ಬೇಕಾ ಕ್ವಾಂಟಿಟಿ ಸಿಗತ್ತೆ. ಇದೆಲ್ಲ ಕೆಜಿ ಲೆಕ್ಕ ಇದೆ. ಇಷ್ಟು ನೀ ಪಾರ್ಟ್ಸ್ ಯಾತ್ರ ಬೇಕಾ ಎಲ್ಲ ನೀ ಸಿಗತ್ತೆ ಹೋಟೆಲ್ಗೆ. 320 ರೂಪಾಯಿ ಇದೆ ನೀ ಕೆಜಿ ಇದೆ. ಟೀ, ಇದೆ ಟೀ ಕೆಟ್ಲ. ವಾಟರ್ ಅಥವಾ ಟೀ ಕೆಟಲ್. ವಾಟರ್ ಟೀಗೆ ಎಲ್ಲ ನೀ ಟೆಂಟ್ ಹೌಸ್, ಕ್ಯಾಟರಿಂಗ್ ಗೆ ಯೂಸ್ ಆಗತ್ತೆ. ಇದು ಯೂಸ್ಫುಲ್ ಐಟಮ್ ಇದು. ಸ್ಟೀಲ್ ಪಾತ್ರೆ. ಹೋಟೆಲ್ಗೆ ಯೂಸ್ ಆಗತ್ತೆ, ಬೇಲ್ಪುರಿ, ಮಸಾಲಾ ಪುಡಿ ಮಾರೆಗೆ. ಅದೇ ತರ ಸೈಜಸ್ ಇದೆ ಅದರಲ್ಲಿ? ಎಲ್ಲಾ ಸೈಜ್ ಇದೆ, ಅವೈಲೇಬಲ್ ಎನಿ ಸೈಜ್ ಇದೆ, ದೊಡ್ಡದು ಚಿಕ್ಕದು ಎಲ್ಲ ಇದೆ, ಎಲ್ಲಾ ಸೈಜ್ ಇದೆ. ಮತ್ತೆ ಎಷ್ಟು ಕ್ವಾಂಟಿಟಿ ಬೇಕಾ ಎಲ್ಲ ಕ್ವಾಂಟಿಟಿ ಸಿಗತ್ತೆ.
ಇದೆಲ್ಲ ಕ್ವಾಂಟಿಟಿನಾ? ಹಾ ದೊಡ್ಡದು ಚಿಕ್ಕದು ಸೈಜಸ್ ಎಲ್ಲ ಇದೆ ನೋಡಿ. ಇದು ಕ್ವಾಂಟಿಟಿ ಕೂಡ ಬೇಕಾದ್ರೆ ಸಿಗುತ್ತೆ. ಇದು ಇದು ಕಾಯಿ ತುರಿಯೋದು. ಕಾಯಿ ತುರಿಯೋದು. ಹಾ ಓಕೆ. ಇದು ಹೋಟ್ಲ್ಗೆ ಕ್ಯಾಟರಿಂಗ್ ಗೆ ಎಲ್ಲ ಯೂಸ್ ಆಗತ್ತೆ. ಇದು ಕಟಿಂಗ್ ಮನೆ ಕಟಿಂಗ್. ಓಕೆ. ಎಲ್ಲ ಮಲ್ಟಿಪರ್ಪಸ್ ಯೂಸ್. ಓಕೆ. ಇದು ಎಣ್ಣೆಕೆನ ಇದು ಮನೆಗೆ ಪ್ಲಸ್ ಇದಕ್ಕೆಲ್ಲ ಮನೆಗೆ ಎಲ್ಲ ಯೂಸ್ ಆಗತ್ತೆ. 1 ಲೀಟರ್ ಸ್ಟಾರ್ಟಿಂಗ್ ಇದೆ, 30 ಲೀಟರ್ ವರ್ಗೂ ಸೈಜ್ ಇದೆ. ಮಿಲ್ಕ್ ಕ್ಯಾನ್ 5 ಲೀಟರ್ ಸ್ಟಾರ್ಟಿಂಗ್ ಇದೆ, 60 ಲೀಟರ್ ವರ್ಗೂ ಸೈಜ್ ಇದೆ. ಓಕೆ. ಇದು 2 ಕ್ವಾಲಿಟಿ ಇದೆ, 2 ಕ್ವಾಲಿಟಿ ಇದೆ. ಫುಲ್ ಗ್ಯಾರಂಟಿ ಐಟಮ್ ಇದೆ. ಸ್ಟೀಲ್ ನಲ್ಲಿ ಏನಾಗತ್ತೆ ಕಟ್ ಆಗ್ಬಿಟ್ರೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಆಗತ್ತೆ. ಇದು ಹೋಟ್ಲ್ಗೆ, ಕ್ಯಾಟರಿಂಗ್ ಗೆ, ಟೆಂಟ್ ಹೌಸ್ ಗೆ ಎಲ್ಲ ಯೂಸ್ ಆಗತ್ತೆ. ಇದು ರೈಸ್ ಮಾಡಗೆ. ಓಕೆ. ಇದು ಎಲ್ಲ ಪೂರ್ತಿ ಇದಾ? ಹಾ, ಇದು ರೈಸ್ ಮಾಡಗೆ. ಇಷ್ಟು ನಿಮಗೆ ಸೈಜ್ ಬೇಕಾ, ಯಾವ ಸೈಜ್ ಬೇಕಾ ಎಲ್ಲ ಕ್ವಾಂಟಿಟಿ ಸಿಗತ್ತೆ. ಹಾ, ತಂದೂರಿ ಸ್ಟಿಕ್ ಇದು. ಇಷ್ಟು ಕ್ವಾಂಟಿಟಿ ಬೇಕಾ ಸಿಗತ್ತೆ. 3-4 ವೆರೈಟಿ ಇದೆ. ಓಕೆ. ಇಲ್ಲಿ ನೋಡಬಹುದು ತುಂಬಾ ಸ್ಟಾಕ್ಸ್ ಇದೆ ಇಲ್ಲಿ. ಇವ್ರ ಹತ್ರ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಇದೆ MS ಬಾಂಡ್ಲಿ. ಸೈಜ್ ಇಂದ ಚಿಕ್ಕ ಸೈಜ್ ಇಂದ ಇದೆ, ಚಿಕ್ಕ ಸೈಜ್, ದೊಡ್ಡ ಸೈಜ್ ಎಲ್ಲ ಸೈಜ್ ಇದೆ. ಯಾವ ಸೈಜ್ ಬೇಕಾ ಅವೈಲೇಬಲ್ ಎನಿ ಕ್ವಾಂಟಿಟಿ ರೆಡಿ ಇದೆ. ಓಕೆ. ಇದೆ ಸ್ಟೀಲ್ ಬಾಂಡ್ಲಿ. ಸ್ಟೀಲ್ ಬಾಂಡ್ಲಿ. ಹಾ, ಇದೆ ಸ್ಟೀಲ್ ಬಾಂಡ್ಲಿ ನೋಡಿ. ಇದು ಯಾವ ಸೈಜ್ ಬೇಕಾ ಎಲ್ಲ ಅವೈಲೇಬಲ್ ಎನಿ ಇರೋದು. ಎಷ್ಟು ಕ್ವಾಂಟಿಟಿ ಬೇಕಾ ಸೈಜ್ ಸಿಗತ್ತೆ. ಓಕೆನಾ? ಓಕೆ. ಇದು ಅಲ್ಯೂಮಿನಿಯಂ ಬಾಂಡ್ಲಿ. ಇದು ಅಲ್ಯೂಮಿನಿಯಂ ಬಾಂಡ್ಲಿ. ಇದೆಲ್ಲ ಸೈಜ್ ಸಿಗತ್ತೆ. ಇದು ಹೋಟ್ಲ್ಗೆ ಇದೆ ರೈಸ್ ಫಿಲ್ಟರ್. ರೈಸ್ ಫಿಲ್ಟರ್. ಹಾ, ಇದು ಕೂಡ ಸೈಜ್ ವೈಸ್ ಇದೆ. ಹಾ, ಎಲ್ಲ ಸೈಜ್ ಇದೆ. ಇಷ್ಟು ಕ್ವಾಂಟಿಟಿ ಬೇಕಾ ಇದು ಸಿಗತ್ತೆ. ಅದು ಕೂಡ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸಿಗುತ್ತೆ. ಹಾ ಸರ್. ಇದು ಕ್ಲೀನಿಂಗ್ ಟಬ್. ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಗತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾ ಸಿಗತ್ತೆ. ಇದು ಕ್ಯಾಟರಿಂಗ್, ಟೆಂಟ್ ಹೌಸ್, ಹೋಟ್ಲ್ಗೆ ಎಲ್ಲ ಯೂಸ್ ಆಗತ್ತೆ. ಇದು ಕುರ್ಪಿ, ಉಟ್ಟ ಪಾತ್ರೆಗೆ, ರೈಸ್ ಮಾಡಕ್ಕೆ. ಇಲ್ಲೂ ಕೂಡ ತುಂಬಾ ಕ್ವಾಂಟಿಟಿ ಇದೆ ನೋಡಬಹುದು. ಇದ್ರದ ರೌಂಡ್ ರೋದು ಬೇಕಾನೆಲ್ಲ ಸೈಜ್ ಸಿಗತ್ತೆ. ಓಕೆ. ಇದ್ರಲ್ಲೂ ಕೂಡ ದೊಡ್ಡದು ಇದೆ, ಚಿಕ್ಕದು ಇದೆ ಅಲ್ಲ? ಹಾ, ಎಲ್ಲ ಸೈಜ್ ಇದೆ. ಎಷ್ಟು ಕ್ವಾಂಟಿಟಿ ಬೇಕಾ ಎಲ್ಲ ಕ್ವಾಂಟಿಟಿ ಸಿಗತ್ತೆ. ಸ್ಟೀಲ್ ಬಕೆಟ್ ಟೆಂಟ್ ಹೌಸ್ ಗೆ ಎಷ್ಟು ಕ್ವಾಂಟಿಟಿ ಸೈಜ್ ಬೇಕಾ ಇದೆಲ್ಲ ಸಿಗತ್ತೆ. ಇದು ಹೋಟ್ಲ್ಗೆ ಬೇಕಾನೆ ಇದು ಯೂಸ್ ಆಗತ್ತೆ. ಯಾವ ಸೈಜ್ ಬೇಕಾ ಇದೆ ಅವೈಲೇಬಲ್ ಸೈಜ್ ಸಿಗತ್ತೆ. ಎಷ್ಟು ಕ್ವಾಂಟಿಟಿ ಬೇಕಾ ಸಿಗತ್ತೆ. ಹಾಕಿನ್ಸ್ ಕುಕ್ಕರ್ ಒಳಗಡೆ ಮುಸ್ಲಾ ಇರೋದು. ಇದ 12 ಲೀಟರ್ ಸ್ಟಾರ್ಟಿಂಗ್ ಇದೆ, 22 ಲೀಟರ್ ವರ್ಗೂ ಇದೆ. 22 ಲೀಟರ್ಸ್ ಇದೆ, 12 ಲೀಟರ್ಸ್ ಇಂದ. ಇದಕ್ಕೆ ಚಿಕ್ಕದ್ ಬೇಕಾ 3 ಲೀಟರ್ ಸ್ಟಾರ್ಟಿಂಗ್ ಇದೆ, 12 ಲೀಟರ್ ವರ್ಗೂ ಇದೆ. ಮನೆಗೆ ಯೂಸ್ಗೆ, ಮನೆ ಯೂಸ್ಗೂ ಕೂಡ ಇದೆ. 3 ಲೀಟರ್ಸ್ ಇಂದನೂ ಶುರು ಆಗುತ್ತೆ. 22 ಲೀಟರ್ ವರ್ಗೂ ಸೈಜ್ ಸಿಗತ್ತೆ. ಇದೆ ಒಳಗಡೆ ಮುಸ್ಲಾ ಇರೋದು. ಇದ ಕುಕ್ಕರ್. ಹೋಟ್ಲ್ಗೆ ಎಲ್ಲ ಯೂಸ್ ಆಗತ್ತೆ. ಯಾವ ಸೈಜ್ ಬೇಕಾ, ಯಾವ ಕ್ವಾಲಿಟಿ ಬೇಕಾ ಎಲ್ಲ ಮಲ್ಟಿಪರ್ಪಸ್ ಸಿಗತ್ತೆ. ನೋಡಬಹುದು ತುಂಬಾ ಸ್ಟಾಕ್ಸ್ ಇದೆ. ಫುಲ್ ಸ್ಟಾಕ್ ಇದೆ. ಎಷ್ಟು ಲೀಟರ್ ವರ್ಗೂ ಸಿಗುತ್ತೆ ಇದೆಲ್ಲ ಕುಕ್ಕರ್ಸ್? ಕುಕ್ಕರ್ 150 ವರ್ಗೂ ಲೀಟರ್ ಸಿಗತ್ತೆ. 150 ಲೀಟರ್ ವರ್ಗೂ ಸಿಗುತ್ತೆ. 3 ಲೀಟರ್ ಸ್ಟಾರ್ಟಿಂಗ್ ಇದೆ, 150 ವರ್ಗೂ ಸಿಗತ್ತೆ. ಇದೆ 80 ಲೀಟರ್ ಕುಕ್ಕರ್ ಇದೆ, 60 ಲೀಟರ್ ಕುಕ್ಕರ್. ಓಕೆ. ನೆಕ್ಸ್ಟ್ ಇದು ಹಾಟ್ ಬಾಕ್ಸಸ್. ಇದು ಹಾಟ್ ಬಾಕ್ಸ್ ರೈಸ್ ಹಾಕಕ್ಕೆ, ಬಿರಿಯಾನಿ ಹಾಕಕ್ಕೆ ಎಲ್ಲ ಇದೆ. ಮಲ್ಟಿಪರ್ಪಸ್ ಯೂಸ್. ಓಕೆ. ಇದು ಎಷ್ಟು ಇದೆ? 6 ಅವರ್ ಬಿಸಿ ಇರದೆ. ಓಕೆ. 10 ಲೀಟರ್ ಸ್ಟಾರ್ಟಿಂಗ್ ಇದೆ, 60 ಲೀಟರ್ ವರ್ಗೂ ಸೈಜ್ ಇದೆ. ಇದೆ ಬ್ರಾಸ್ ಟಾಪ್ ಅಗರ್ವಾಲ್. ಓಕೆ. ಇದು ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರ್ಗೂ ಇದೆಯಾ? ಚಿಕ್ಕ ಸೈಜು, ದೊಡ್ಡ ಸೈಜ್ ಎಲ್ಲಾ ಸೈಜ್ ಇದೆ. ಯಾವ ಸೈಜ್ ಬೇಕಾ ಈ ಸೈಜ್ ಸಿಗತ್ತೆ. ಓಕೆ. ಇದು ಪ್ಯೂರ್ ಬ್ರಾಸ್ ಅಲ್ಲ? ಪ್ಯೂರ್ ಬ್ರಾಸ್. ಓಕೆ. 1 kg ಸ್ಟಾರ್ಟಿಂಗ್ ಇದೆ, 50 ವರ್ಗೂ ಕೆಜಿ ಇದೆ. ಓಕೆ. ಸ್ಟೀಲ್ ಡಸ್ಟ್ಬಿನ್. ಇದು ಆಫೀಸ್ಗೆ, ಹೋಟ್ಲ್ಗೆ ಯೂಸ್ ಆಗತ್ತೆ. ಇದು ಓಕೆ. ದೊಡ್ಡದು ಚಿಕ್ಕದು ಎಲ್ಲ ಇದೆ. ದೊಡ್ಡದು ಚಿಕ್ಕದು ಎಲ್ಲಾ ಸೈಜ್ ಇದೆ. ಯಾವ ಸೈಜ್ ಬೇಕಾ ಓಕೆ ಎಲ್ಲಾ ಸೈಜ್ ಇದೆ. ಕೇಟರಿಂಗ್ ಗೆ, ಕೇಟರಿಂಗ್ ಹೋಟ್ಲ್ಗೆ ಎಲ್ಲ ಯೂಸ್ ಆಗತ್ತೆ. ಇದು ಮಲ್ಟಿಪರ್ಪಸ್ ಊಟ ತಗೊಂಡಕ್ಕೆ. ಇದು ಸಾಂಬಾರ ಯಾವ ಸೈಜ್ ಬೇಕಾ, ಎಷ್ಟು ಕ್ವಾಂಟಿಟಿ ಬೇಕಾ ಇಲ್ಲ ಎಲ್ಲ ಸಿಗತ್ತೆ. ಎಲ್ಲ ಸೈಜಸ್ ಮತ್ತೆ ಕ್ವಾಂಟಿಟಿ ಇದೆ ನೋಡಬಹುದು. ಯಾವ ಸೈಜ್ ಬೇಕಾದ್ರೂ ಸಿಗುತ್ತಲ್ವಾ? ಚಿಕ್ಕ ಸೈಜ್ ಇಂದ ಹಿಡಿದು ದೊಡ್ಡ ಸೈಜ್ ವರ್ಗೂ ಸಿಗುತ್ತಲ್ವಾ? ಕೆಜಿ ಲೆಕ್ಕ? ಎಲ್ಲ ಇದೆ, ಕೆಜಿ ಲೆಕ್ಕ ಇದೆ. ಓಕೆ. ಇದೆಲ್ಲ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಇದೆಲ್ಲ ನೋಡಿ, ಚಿಕ್ಕ ಸೈಜ್, ದೊಡ್ಡ ಸೈಜ್ ಯಾವ್ದು ಬೇಕಾದ್ರೂ ಎಷ್ಟು ಕ್ವಾಂಟಿಟಿ ಬೇಕಾದ್ರೂ ಸಿಗುತ್ತೆ. ಅದ್ರಲ್ಲಿ ಪ್ಯಾಟರ್ನ್ ಕೂಡ ಇದೆ. ನೆಕ್ಸ್ಟ್ ಇದ ಇಂಡಾಲಿಯಂ ಪಾತ್ರೆ. ಹೋಟ್ಲ್ಗೆ, ಕೇಟರಿಂಗ್ ಗೆ, ಟೆಂಟ್ ಹೌಸ್ ಗೆ. ಓಕೆ. ಇದು ಕೂಡ ಕೆಜಿ ಲೆಕ್ಕ? ಇದೆಲ್ಲ ಕೆಜಿ ಲೆಕ್ಕ ಇದೆ. ಓಕೆ. ಇದ್ರಲ್ಲೂ ಕೂಡ ನೋಡಿ ಸೈಜಸ್ ಎಲ್ಲ ತುಂಬಾ ದೊಡ್ಡದಿಂದ ಹಿಡಿದು ಚಿಕ್ಕದವರೆಗೂ ಇದೆ.
ಓಕೆ ಇದೆ 1 kg ಸ್ಟಾರ್ಟಿಂಗ್ ಇದೆ 100 kg ವರೆಗೂ ಇದೆ 100 kg ವರ್ಗೂ ಇದೆ 1 kg ಇಂದ. ಓಕೆ ಇದೆ ಅಲ್ಯೂಮಿನಿಯಂ ಪರಾತ ಅಲ್ಯೂಮಿನಿಯಂ ಪರಾತ. ಹಾ ಇದು ಎಷ್ಟು ಚಿಕ್ಕದಿಂದ ಇದು ಕೂಡ ದೊಡ್ಡದವರೆಗೂ ಇದೆ ನೋಡ್ಬೋದು ಇಲ್ಲಿ. ಅಲ್ಬೇಬಲ್ ಏನಿ ಚೈ ಸಿಗತ್ತೆ ಎಲ್ಲ ನೀ ಕ್ವಾಂಟಿಟಿ ನೀ ಸಿಗತ್ತೆ ಎಷ್ಟು ಪೀಸ್ ಬೇಕಂತ ಕ್ವಾಂಟಿಟಿ ಸಿಗತ್ತೆ. ಓಕೆ ಇದ್ರ ಜೊತೆಲಿ ನೋಡ್ಬೋದು ಮೆಟಲ್ದು ಜಾಲರಿ ನೋಡ್ಬೋದು, ಅದು ಕೂಡ ತುಂಬಾ ಇದೆ. ಇದೆ ಬಿರಿಯಾನಿ ಮಾಡಕ್ಕೆ ಇದೆ ಪಾತ್ರೆ, ಬಿರಿಯಾನಿ ಮಾಡೋ ಪಾತ್ರೆನಾ ಇದು? ಪಾತ್ರೆ ಕಮ್ಮಿ ಹೈಟ್ ಇರೋದು. ಓಕೆ ಇದು 2 kg ಸ್ಟಾರ್ಟಿಂಗ್ ಇದೆ, ಹಾ 20 kg ಮಾಡಕ್ಕೆ ಸೈಜ್ ಇದೆ. ಓಕೆ 2 kg ಇಂದ 20 kg ವರೆಗೂ ಇದೆ. ಇಲ್ಲಿ ನೋಡ್ಬೋದು ತುಂಬಾ ವೆರೈಟಿ ಇದೆ ಅದ್ರದ್ದು. ಅಂದ್ರೆ ಇದು ಹೈಟ್ ಕಡಿಮೆ ಇರುತ್ತಲ್ವಾ ಈ ಪಾತ್ರೆ? ಇದು ಹೈಟ್ ಕಮ್ಮಿ ಇರೋದು. ಓಕೆ ತುಂಬಾ ವೆರೈಟಿ ಇದೆ ನೋಡಿ, ಇಲ್ಲಿ ತುಂಬಾ ಕ್ವಾಂಟಿಟಿ ಇದೆ. ಓಕೆ ತುಂಬಾ ಚಿಕ್ಕದು ದೊಡ್ಡದು ಎಲ್ಲ ಸಿಗುತ್ತೆ. ಇದು ಹಾಟ್ ಬಾಕ್ಸ್ ಹಾ ಹೋಟ್ಲಿಗೆ. ಹಾ ಇದೆಲ್ಲ ಹೋಟೆಲ್ಸ್ ಹಾಟ್ ಬಾಕ್ಸ್ ಗಳು ತುಂಬಾ ವೆರೈಟಿ ಇದೆ. ಕ್ಯಾಟರಿಂಗ್ ಎಲ್ಲ ಯೂಸ್ ಆಗುತ್ತೆ. ಇದೆ ಟೀ ಕ್ಯಾನ್. ಓಕೆ ಇದು 2.5 ಸ್ಟಾರ್ಟಿಂಗ್ ಇದೆ, ಹಾ 35 ಲೀಟರ್ ವರೆಗೂ ಸೈಜ್ ಇದೆ. 35 ಲೀಟರ್ ವರೆಗೂ ಸಿಗುತ್ತೆ ಟೀ ಬಾಯ್ಲರ್ಸ್. ಟೀ ಬಾಯ್ಲರ್. ಓಕೆ ಸರ್ ನೋಡಿ ಇಲ್ಲಿ ಇಷ್ಟವು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಯಾವ ತರ ಸೈಜ್ ಬೇಕು ಎಲ್ಲ ಸೈಜ್ ಸಿಗುತ್ತೆ. 2 ಬರ್ನರ್ 3 ಬರ್ನರ್ 4 ಬರ್ನರ್ ಯಾವ ತರ ಬೇಕು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಸ್ಟೀಲ್ ಇಷ್ಟು ಬೇರೆ ಸಿಂಗಲ್ ಬರ್ನರ್ 2 ಬರ್ನರ್ ಈ ತರ ವಾಟರ್ ಟ್ಯಾಂಕ್ ಸಿಗುತ್ತೆ. ಇಷ್ಟು ಲೀಟರ್ ಬೇಕು 50 ಲೀಟರ್ 100 ಲೀಟರ್ 105 ಲೀಟರ್ ಸಿಗುತ್ತೆ. ಈ ತರ ರುಮಾಲಿ ಸ್ಟವ್ ಸಿಗುತ್ತೆ ಸರ್. ಸೈಜ್ ಚಿಕ್ಕದು ದೊಡ್ಡದು ಈ ತರ ಬೇಸನ್ ಸಿಗುತ್ತೆ. ಸಿಂಕು ಡಬಲ್ ಸಿಂಕು ಸಿಂಗಲ್ ಸಿಂಕು ಎಲ್ಲ ಸಿಗುತ್ತೆ. ಓಕೆ ಹಾಟ್ ಕೇಸು ಸಿಗುತ್ತಲ್ಲ? ಹಾಟ್ ಕೇಸು ಸಿಗುತ್ತೆ ಸರ್. ಎಲ್ಲ ಸೈಜ್ ಸಿಗುತ್ತೆ. ಇದರಲ್ಲಿ ಎಷ್ಟರವರೆಗೂ ಇದು ಸಿಗುತ್ತೆ? ಇದು 2 ವರೆಗೂ ಸ್ಟಾರ್ಟಿಂಗ್ ಸೈಜ್ ಆಗುತ್ತೆ. 6 ವರೆಗೂ ಇದೆ. 6 ವರೆಗೂ ಇದೆ. 6 ಬರುತ್ತೆ, 4 ಬರುತ್ತೆ, 2 ಬರುತ್ತೆ. ಓಕೆ ಲಾಂಗ್ ಬರುತ್ತೆ, ಸ್ಕ್ವೇರ್ ಬರುತ್ತೆ. ಯಾವ ತರ ಬೇಕು ಈ ತರ ಸಿಗುತ್ತೆ ಸರ್. ಅದು ಕೆಜಿ ಲೆಕ್ಕ ಬರುತ್ತೆ ಸರ್. ಕೆಜಿ ಲೆಕ್ಕ ಬರುತ್ತೆ. ನೆಕ್ಸ್ಟ್ ಸರ್ ಇಲ್ಲಿ ಸರ್ ನೋಡಿ ದೊಡ್ಡ ದೊಡ್ಡ ಪಾತ್ರೆ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಪಾತ್ರೆ ಎಲ್ಲ ಕೆಜಿ ಲೆಕ್ಕ ಸಿಗುತ್ತೆ ಸರ್. ಅದನ್ನು 100 ಕೆಜಿ ಪಾತ್ರೆ ಇದೆ ಸರ್. ನೋಡಿ ಇಷ್ಟು ಸಿಂಗಲ್ ಬರ್ನರ್ ಸ್ಟವ್ ಇದೆ ಸರ್. ನೋಡಿ ಸಿಂಗಲ್ ಬರ್ನರ್ ಸ್ಟವ್, ಸಿಂಗಲ್ ಬರ್ನರ್ ಸ್ಟವ್ ಸಿಗುತ್ತೆ ಸರ್ ನಮ್ಮ ಹತ್ರ. ಅದು ಪೀಸ್ ಲೆಕ್ಕ ಬರುತ್ತೆ ಸರ್. ಅದು ಪೀಸ್ ಲೆಕ್ಕ. ಅದು ಇಲ್ಲೆಲ್ಲ ನೋಡ್ಬೋದು ಸ್ಟವ್ ಎಲ್ಲ ತುಂಬಾ ವೆರೈಟಿ ಇದೆ. ಕಬ್ಬಿಣದ 2 ಬರ್ನರ್ ಇದೆ ಸರ್, 3 ಬರ್ನರ್ ಇದೆ, 4 ಬರ್ನರ್ ಇದೆ, 1 ಬರ್ನರ್ ಇದೆ. ಯಾವ ತರ ಸೈಜ್ ಬೇಕು ಅದೆಲ್ಲ ಸೈಜ್ ಸಿಗುತ್ತೆ ಸರ್. ಓಕೆ ಇದೆಲ್ಲ ಕೌಂಟರ್ ಟೇಬಲ್? ಇದು ಸರ್ ಕೌಂಟರ್ ಟೇಬಲ್, ವರ್ಕಿಂಗ್ ಟೇಬಲ್, ಕಟಿಂಗ್ ಟೇಬಲ್ ಎಲ್ಲ ಓಕೆ ಟೇಬಲ್ ಸಿಗುತ್ತೆ ಸರ್. ಇದೆಲ್ಲ ನೋಡಿ ಸಿಂಗಲ್ ಸ್ಲೆಪ್ ಅದು ಕೆಜಿ ಲೆಕ್ಕ ಬರುತ್ತೆ ಸರ್. ಓಕೆ ಓಕೆ ಕ್ಯಾಂಟೀನ್ ಗೆ ಟಿಫನ್ ಕ್ಯಾರಿಯರ್ ಸರ್. ನೋಡಿ ಚಿಕ್ಕದು ದೊಡ್ಡದು ಯಾವ ತರ ಸೈಜ್ ಬೇಕು ಎಲ್ಲ ಸೈಜ್ ಸಿಗುತ್ತೆ. ಅದು ಕೆಜಿ ಲೆಕ್ಕ ಬರುತ್ತೆ ಸರ್. ನೋಡಿ ಇದ್ರ ಪ್ಲಾಸ್ಟಿಕ್ ಟಬ್ ಎಲ್ಲ ಪೀಸ್ ಲೆಕ್ಕ ಬರುತ್ತೆ ಸರ್. ನೋಡಿ ಎಲ್ಲ ಸೈಜ್ ಚಿಕ್ಕದ್ರಿಂದ ದೊಡ್ಡವರೆಗೂ ಎಲ್ಲ ಸೈಜ್ ಸಿಗುತ್ತೆ ಸರ್ ನಮ್ಮ ಹತ್ರ. ನೋಡಿ ಇಲ್ಲಿ ಇಡ್ಲಿ ಪಾತ್ರ ಚಿಕ್ಕದ್ರಿಂದ ಚಿಕ್ಕದು ದೊಡ್ಡದು ಎಲ್ಲ ಇಡ್ಲಿ ಪಾತ್ರೆ ಸಿಗುತ್ತೆ. ಸರ್ ನೋಡಿ ಟೆಂಟ್ ಹೌಸ್ ಗೆ ಕ್ಯಾಂಟೀನ್ ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಫೋಲ್ಡಿಂಗ್ ಟೇಬಲ್ ಸರ್. ಅದು ನಿಂತ್ಕೊಂಡು ಊಟ ಮಾಡಕ್ ಸರ್. ಅದು ಇಷ್ಟ ಕ್ವಾಂಟಿಟಿ ಬೇಕಾ ಎಲ್ಲ ಕ್ವಾಂಟಿಟಿ ಸಿಗುತ್ತೆ. 2-3 ವೆರೈಟಿ ಸಿಗುತ್ತೆ ಸರ್. ಅದು ಪೀಸ್ ಲೆಕ್ಕ ಬರುತ್ತೆ ಸರ್. ನೋಡಿ ಅದು ಕಬ್ಬಿಣದ ದೋಸೆ ಸ್ಟವ್, ಚಪಾತಿ ಮಾಡೋದು, ಚಪಾತಿನ ಮಾಡ್ಬೋದು, ದೋಸೆನ ಮಾಡ್ಬೋದು, ಪರೋಟನ ಮಾಡ್ಬೋದು. ಮಲ್ಟಿಪರ್ಪಸ್ ಯೂಸ್ ಸರ್. ಯಾವ ಸೈಜ್ ಬೇಕಾ ಸೈಜ್ ಸಿಗುತ್ತೆ. 18 ಅಡಿಗೆ 27 ಸೈಜ್ ಸಿಗುತ್ತೆ ಸರ್. 2 ಅಡಿಗೆ 3 ಅಡಿ ಸಿಗುತ್ತೆ, 2 ಅಡಿಗೆ 2 ಅಡಿ ಸಿಗುತ್ತೆ ಸರ್, 2 ಅಡಿಗೆ 4 ಅಡಿ ಸಿಗುತ್ತೆ. ಯಾವ ಸೈಜ್ ಬೇಕಾ ಅದು ಸೈಜ್ ಸಿಗುತ್ತೆ. ಆರ್ಡರ್ ಮೇಲೆ ಜಾಸ್ತಿ ದೊಡ್ಡದು ಬೇಕಾದ್ರೆ ಆರ್ಡರ್ ಮೇಲೆ ದೊಡ್ಡ ಸೈಜ್ ಸಿಗುತ್ತೆ ಸರ್. ಕೆರೆಟು ಇದು ನೋಡಿ ಈ ತರ ರೌಂಡ್ ಟೇಬಲ್ ಸಿಗುತ್ತೆ ಸರ್ ನಮ್ಮ ಹತ್ರ. ಹೋಟೆಲ್ಸ್ ಗೆಲ್ಲ ಹಾಕ್ತಾರಲ್ಲ ನಿಂತು ಸ್ಟ್ಯಾಂಡಿಂಗ್ ಎಲ್ಲಾದ್ರೂ ತಗೋಬೇಕು. ಇದ್ರ ನೋಡಿ ಈ ತರ ಚಿಕ್ಕದ್ರಿಂದ ದೊಡ್ಡವರೆಗೂ ಟ್ರೇ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಪ್ಲಾಸ್ಟಿಕ್ ಚಿಕ್ಕದ್ರಿಂದ ದೊಡ್ಡದು ನೋಡಿ ನೋಡಿ ನಮ್ಮ ಹತ್ರ ಡಸ್ಟ್ ಬಿನ್ ಸಿಗುತ್ತೆ. ಚಿಕ್ಕದ್ರಿಂದ ದೊಡ್ಡ ಸೈಜ್ ಸಿಗುತ್ತೆ ಪ್ಲಾಸ್ಟಿಕ್ ಅಲ್ಲಿ. ಪ್ಲಾಸ್ಟಿಕ್ ಸಿಗುತ್ತೆ. ಸ್ಟೀಲ್ ಇದೆ ಕೆಳಗಡೆ ಸ್ಟೀಲ್ ತೋರಿಸಿದ್ರಲ್ಲ. ಪ್ಲಾಸ್ಟಿಕ್ ಸ್ಟೀಲ್ 2 ಸೈಜ್ ಸಿಗುತ್ತೆ ಸರ್. ಯಾವ ಸೈಜ್ ಬೇಕು ಅದು ಸೈಜ್ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ ನೋಡಬಹುದು ಇದೆಲ್ಲ ಯಾವ ಸೈಜ್ ಬೇಕಾದ್ರೂ ಆ ಸೈಜ್ ಸಿಗುತ್ತೆ. ಚಿಕ್ಕದ್ರಿಂದ ದೊಡ್ಡವರೆಗೂ ಸೈಜ್ ಸಿಗುತ್ತೆ ಸರ್. ಓಕೆ ಇಡ್ಲಿ ಬಾಕ್ಸ್ ಇಡ್ಲಿ ಬಾಕ್ಸ್ ಒಟ್ಟಿಗೆ ಎಲ್ಲಾದ್ರೂ ಯೂಸ್ ಮಾಡ್ಬೇಕು. ಮಲ್ಟಿಪರ್ಪಸ್ ಯೂಸ್. ಅದು ಸ್ಟೀಲ್ ಸ್ಟವ್ 2 ಬರ್ನರ್ದು ನೋಡಿ ಈ ತರ ಎಲ್ಲ ಪಾತ್ರೆ ಚಿಕ್ಕ ಸೈಜ್ ಇಂದ ದೊಡ್ಡ ಸೈಜ್ ವರೆಗೂ ಸಿಗುತ್ತೆ. ಅರ್ಧ ಕೆಜಿ ಇಂದ 100 ಕೆಜಿ ವರೆಗೂ ಸಿಗುತ್ತೆ. ಈ ತರ ಎಲ್ಲ ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ. 3 ವೆರೈಟಿ ಸಿಗುತ್ತೆ. ಮೀಡಿಯಂ, ಹೆವಿ ಗೇಜ್ ಇದೆ, ಥಿಕ್ನೆಸ್. ಈ ತರ ಗ್ರೈಂಡರ್ ಸರ್. 2 ಲೀಟರ್ ಇಂದ 40 ಲೀಟರ್ ವರೆಗೂ ಸಿಗುತ್ತೆ ಗ್ರೈಂಡರ್ ಸರ್. 2 ಲೀಟರ್ ಇಂದ 40 ಲೀಟರ್ಸ್ 2 ಲೀಟರ್ಸ್ ಟು 40 ಲೀಟರ್ಸ್ ಸೈಜ್ ನೀವು ತಗೋಬೇಕು ಸರ್. ಸರ್ ಇದು ನೋಡಿ ಸಿಲಿ ಕಟರ್ ಮಷೀನ್ ಸರ್. ತರಕಾರಿ ಎಲ್ಲ ಕಟ್ ಮಾಡಕ್ ಸರ್. ಚಿಕ್ಕದು ದೊಡ್ಡದು ಎಲ್ಲ ನೀವು ಮಾಡ್ಬೋದು. 2-3 ತರ ಬ್ಲೇಡ್ ಸಿಗುತ್ತೆ ಸರ್. ಯಾವ ತರ ಮಾಡ್ಬೇಕಾ ನೀವು ಚಿಕ್ಕದು ದೊಡ್ಡದು ಯಾವ ತರ ಮಾಡ್ಬೇಕಾ ಈ ತರ ಮಾಡಿಸ್ಬೇಕು ಸರ್. ತರಕಾರಿ ಕಟ್ ಮಾಡೋ ಮಿಷಿನ್ ಇದೆ. ತರಕಾರಿ ಕಟ್ ಮಾಡೋದು ಮಿಷಿನ್. ಈ ತರ ಎಲ್ಲ ಬ್ಲೇಡ್ ಹೆಂಗ ಫಿಟ್ ಮಾಡ್ಬೇಕು ಒಳಗಡೆ ಹೆಂಗ ಫಿಟ್ ಆಗುತ್ತೆ. ಆಮೇಲೆ ನೀವು ಸ್ಟಾರ್ಟ್ ಮಾಡ್ಬೇಕು, ಆಮೇಲೆ ಕಟ್ ಆಗತ್ತೆ ಸರ್. ಓಕೆ ಸರ್. ಸರ್ ನೋಡಿ ಇದು ಟಿ ಪ್ಲಾಸ್ಕ್ 1.6 ಇಂದ
4 ಲೀಟರ್ ವರೆಗೂ ಸಿಗುತ್ತೆ ಸರ್. ಓಕೆ ಯಾವ ಕಂಪ್ನಿ ಬೇಕಾ ಮೆಟೋನ್, ಪೀಬರ್ಡ್, ಈಗಲ್ ಎಲ್ಲ ಕಂಪ್ನಿ ಸಿಗುತ್ತೆ ಸರ್ ನಮ್ಮ ಹತ್ರ. ಓಕೆ ಊಟದ ತಟ್ಟೆ, ಅದು ಊಟ ಮಾಡಕ್ ತಟ್ಟೆ ಓಕೆ ಚಿಕ್ಕದ್ರಿಂದ ದೊಡ್ಡ ಸೈಜ್ ಸಿಗುತ್ತೆ ಸರ್. ಅದು ಕೆಜಿ ಲೆಕ್ಕ ಬರ್ತದೆ ಸರ್. ಸ್ಟೀಲ್ ಎಲ್ಲ 220 ರೂಪಾಯಿ ಕೆಜಿ ಎಷ್ಟಡಿ ಆಗುತ್ತೆ, 480 ವರೆಗೂ 605 ವರೆಗೂ ಸ್ಟೀಲ್ ಸರ್. ನೀರಿನ ಗ್ಲಾಸ್ ಎಲ್ಲ ಅದು ಪೀಸ್ ಲೆಕ್ಕ ಬರುತ್ತೆ ಸರ್. ಅದು ನೀರ್ ಗ್ಲಾಸ್ ಅದು ಎಲ್ಲ ಪೀಸ್ ಲೆಕ್ಕ ಬರುತ್ತೆ ಸರ್. ಪೀಸ್ ಲೆಕ್ಕ ನೀರ್ ಗ್ಲಾಸ್ ಪೀಸ್ ಲೆಕ್ಕ ಬರುತ್ತೆ. ಸ್ಟೀಲ್ ಫುಲ್ SS. ಓಕೆ ಯಾವ ತರ ವೆರೈಟಿ ಬೇಕಾದ್ರೆ ಎಲ್ಲ ವೆರೈಟಿ ಸಿಗುತ್ತೆ ಸರ್. ಗಿಫ್ಟ್ ಐಟಮ್ಸ್ ಎಲ್ಲ ವೆರೈಟಿ ಸಿಗುತ್ತೆ. ಚಿಕ್ಕದ್ರಿಂದ ದೊಡ್ಡ ಸೈಜ್ ಸಿಗುತ್ತೆ ಸರ್. ಇದು ಊಟದ ಪ್ಲೇಟ್ ಸಿಗುತ್ತೆ ಸರ್. ಅದು ಮನೆಗೆಲ್ಲ ಮಸಾಲಾ ಬಾಕ್ಸ್ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಸಿಗುತ್ತೆ ಸರ್. ಅದು ಎಲ್ಲ ಗಿಫ್ಟ್ ಪ್ಲೇಟ್ ಚಿಕ್ಕದ್ರಿಂದ ದೊಡ್ಡ ಸೈಜ್ ಸಿಗುತ್ತೆ ನೋಡಿ. ಇದು ಮನೆಗೆ ಎಲ್ಲ ದೋಸೆ ಮಾಡಕ್ ಸರ್. ಅದು ಎಲ್ಲ ಗಿಫ್ಟ್ ಸೆಟ್, ಎಲ್ಲಾರ್ಗೆ ಫಂಕ್ಷನ್ ಕೊಡೋಕೆ ಗಿಫ್ಟ್ ಸೆಟ್, ಮನೆಗೆ ಯೂಸ್ ಮಾಡ್ಬಿಟ್ಟು ಗಿಫ್ಟ್ ಕೊಡೋಕೆ ಎಲ್ಲಾದ್ರಿಂದ. ಇದು ಎಲ್ಲ ಹೋಟೆಲ್ಗೆ ಕಟಿಂಗ್ ಬೋರ್ಡ್ ನೋಡಿ. ಕಟಿಂಗ್ ಬೋರ್ಡ್ ಯಾವ ಸೈಜ್ ಬೇಕೋ, ಎಷ್ಟು ದಪ್ಪ ಬೇಕೋ ದಪ್ಪನೂ ಚೆನ್ನಾಗಿ, ಯಾವ ತರ ಸೈಜ್ ಬೇಕೋ ಎಲ್ಲ ಸೈಜ್ ಸಿಗುತ್ತೆ ಸರ್. ಓಕೆ ಇದು ಮನೆ ಐಟಮ್ ಇದೆ ನೋಡಿ. ಪಾತ್ರೆ ಆದ್ರೆ ಎಲ್ಲ ಇದೆ ನೋಡಿ. ಇದ್ರೆ ಅಂಡಿಗಳು ಅದು ಎಲ್ಲ ಗಿಫ್ಟ್ ಕೊಡೋಕೆ ಟಿಫಿನ್ ಕ್ಯಾರಿಯರ್, ಮನೆಗೆ ಲೋಟಗಳು, ಅದು ನೀರಿನ ಲೋಟ, ಟೀ ಲೋಟ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಹೋಟೆಲ್ ಐಟಮ್, ಟೆಂಟ್ ಹೌಸ್ ಐಟಮ್, ಕ್ಯಾಂಟೀನ್ ಮನೆಗೆ ಎಲ್ಲ ಐಟಮ್ ಸಿಗುತ್ತೆ ನಮ್ಮ ಹತ್ರ. ಪೂರ್ತಿ 41 ಐಟಮ್ ಸಿಗುತ್ತೆ ಸರ್ ನೋಡಿ. ಟಿಫಿನ್ ಕ್ಯಾರಿಯರ್ ಹೋಟೆಲ್ಗೆ, ಟೆಂಟ್ ಹೌಸ್ಗೆ, ಕ್ಯಾಂಟೀನ್ ಎಲ್ಲ ಸೈಜ್ ಸಿಗುತ್ತೆ. ಚಿಕ್ಕದ್ರಿಂದ ದೊಡ್ಡ ಸೈಜ್ ಸಿಗುತ್ತೆ. ಅದು ಎಲ್ಲ ಕೆಜಿ ಲೆಕ್ಕ ಸಿಗುತ್ತೆ ಸರ್. ಕೆಜಿ ಲೆಕ್ಕ 2-3 ವೆರೈಟಿ ಇದೆ. 2-3 ವೆರೈಟಿ ಇದೆ, ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಚಿಕ್ಕದ್ರಿಂದ ಸುಜಾತ ಡೈನಾಮಿಕ್ಸ್ 900 ವಾಟ್ಸ್. ಹೋಟೆಲ್ಗೆ, ಕ್ಯಾಟರಿಂಗ್ ಗೆ ಎಲ್ಲ ಯೂಸ್ ಆಗುತ್ತೆ. ಇದು 5100 ರೂಪಾಯಿ. ಇದು ಎಲೆಕ್ಟ್ರಿಕ್ ಐಟಮ್ ಏನಾಗತ್ತೆ, ಇದು ಸರ್ವಿಸ್ ಇದೆ. ಸ್ಟೀಲ್ ನಲ್ಲಿ ಏನಾಗುತ್ತೆ, ಕಟ್ ಆಗುತ್ತೆ, ಪೀಸ್ ಟು ಪೀಸ್ ಎಕ್ಸ್ಚೇಂಜ್. ಓಕೆ ಹಾ ಸರ್. ಇದು ಜ್ಯೂಸ್ ಗೆ ಹೋಟೆಲ್ಗೆ 4050 ರೂಪಾಯಿ ಇದೆ. 4050 ರೂಪಾಯಾ? ಹಾ ಸರ್. ಇದು ಹೋಟೆಲ್ಗೆ ಹಾಟ್ ಬಾಕ್ಸ್. ಓಕೆ 8 ಲೀಟರ್ ಸ್ಟಾರ್ಟಿಂಗ್ ಇದೆ, 60 ಲೀಟರ್ ವರ್ಗೂ ಸೈಜ್ ಇದೆ. ಇಷ್ಟು ಕ್ವಾಂಟಿಟಿ ಬೇಕಾ ಎಲ್ಲ ಸಿಗುತ್ತೆ. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಶಾಪ್ ಅಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ತೋರ್ಸೋದಕ್ಕೆ. ಕರ್ನಾಟಕ ಹೋಟೆಲ್ ವೇರ್ ಅಂತ ತುಂಬಾ ಈಸಿ ಇದೆ. ಅಡ್ರೆಸ್ ಮಹಾವೀರ ಪ್ಲಾಜಾ ಪಕ್ಕನೆ, ಚಿಕ್ಕಪೇಟೆಗೆ ಎಂಟ್ರೆನ್ಸ್ ಆಗೋ ಟೈಮ್ ಅಲ್ಲೇನೆ ಇದೆ. ಸ್ನೇಹಿತರೆ ಏನೋ ಗೊತ್ತಾಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.